first question, why does India need gene therapy? So, in India, there are estimated more than 70 lakh people who suffer from rare or neglected diseases. For these diseases, there are no drugs. The only treatment for such diseases is gene therapy. Gene disorders ಇರೋ ಪೇಷಂಟ್ಸ್ ಇದ್ದಾರೆ. ಸೊ ಅದಕ್ಕೆ ಬೇರೆ ಯಾವುದು ಟ್ರೀಟ್ಮೆಂಟ್ ಇಲ್ಲ. ಅದು ಕಣ್ಣಿಂದಿರ್ಬೋದು, ಮಸಲ್ ಡಿಸೀಸ್ ಇರ್ಬೋದು, ಬೇರೆ ಎಲ್ಲ ಯಾವ ಡಿಸೀಸ್ ಆ ಡಿಸೀಸ್ ಇರೋದ್ರಿಂದ ಸೊ ಅದರಲ್ಲಿ ಬರೀ ಜೀನ್ ಥೆರಪಿನೇ ವರ್ಕ್ ಆಗುತ್ತೆ. When the new gene you create, a gene, if it has to go into your healthy cell, you need a rocket to carry the Chandrayaan. For us, the rocket which carries is the virus. So basically, ನಮ್ಮ ಇವತ್ತು ಸೇರುವ ಪ್ರೆಸ್ ಮೀಟಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ ಅಂದರೆ, ನಮ್ಮ ಇಡೀ ಬಾಡಿ ಸ್ಟ್ರಕ್ಚರಲಿ, ಇಮೋಷ್ನಲಿ, ಹೆಲ್ತ್ ವೈಸು ಇಸ್ ಕಂಟ್ರೋಲ್ಡ್ ಬೈ ಜೆನೆಟಿಕ್ ಫ್ಯಾಕ್ಟರ್ಸ್. ನಮ್ಮ ಜೀನ್ಸ್, ನಾವು ಪಡ್ಕೊಂಡು ಬಂದಿರೋ ಜೀನ್ಸು, ಜೆನೆಟಿಕ್ಸು, ಭಾಳಷ್ಟು ಕಾಯಿಲೆಗಳು ಆರ್ ಎಫೆಕ್ಟೆಡ್ ಬೈ ಜೆನೆಟಿಕ್ ಚೇಂಜಸ್. ಈ ಜೆನೆಟಿಕ್ ಚೇಂಜಸ್ಸು ನಮ್ಮಲ್ಲಿ ಕ್ಯಾನ್ಸರ್ ಮಾಡಿಸ್ಬೋದು, ಕಣ್ಣಲ್ಲಿ ಪ್ರಾಬ್ಲಮ್ ಮಾಡ್ಬೋದು, ಪಾರ್ಕಿನ್ಸನ್ ಆಗ್ಬೋದು, ಅಲ್ಝಮೈರ್ಸ್ ಆಗ್ಬೋದು. ಎಲ್ಲ ಕಾಯಿಲೆಗಳಲ್ಲೂ ಚೇಂಜಸ್ ಬರೋವಂಥ ಎಫೆಕ್ಟ್ ಕೊಡುತ್ತೆ. ಸೊ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಆಫ್ ಥೆರಪಿ ಏನು ಅಂದರೆ, ಇನ್ಸ್ಟೆಡ್ ಆಫ್ ಬರೀ ಸರ್ಜರಿ ಆಗಲಿ, ಮೆಡಿಸಿನ್ ಆಗಲಿ, ಕೀಮೋಥೆರಪಿ ಆಗಲಿ ಮಾಡೋ ಬದಲು, ಇಫ್ ವಿ ಆರ್ ಏಬಲ್ ಟು ಟ್ರೀಟ್ ದೆಮ್ ಥ್ರೂ ದ ರಿಯಲ್ core cause which is genetic driven. ಸೊ ಈ ಜೆನೆಟಿಕ್ ಡ್ರಿವನ್ನಲ್ಲಿ ನಾವೇನು ಮಾಡ್ತೀವಿ, ನಾವು ಜೀನ್ಸನ್ನು ವಿ ಆರ್ ಐಡೆಂಟಿಫೈಯಿಂಗ್. ಆ ಒಂದು ಕಾಯಿಲೆಯಲ್ಲಿ ಯಾವ ಜೀನ್ಸ್ ಇಸ್ ಗೆಟಿಂಗ್ ಎಫೆಕ್ಟೆಡ್, ಆ ಜೀನ್ಸನ್ನು ನಾವು ಐಡೆಂಟಿಫೈ ಮಾಡಿ, ನಾವು ಅದೇ ಕಾಪಿಯ ಜೀನನ್ನು ರೆಗ್ಯುಲರ್ ಟೈಪ್ ಜೀನ್ ಅಂದರೆ ನಾವು ಏನಾದ್ರು ಒಂದು ಡಿಫೆಕ್ಟ್ ಆಗಿರುವಂಥ ಒಂದು ವಸ್ತುವನ್ನು ನಾವು ಹೇಗೆ ಕರೆಕ್ಟ್ ಮಾಡ್ತೀವಿ ಅದನ್ನು ಕರೆಕ್ಟ್ ಮಾಡಿ, ಆ ಜೀನನ್ನು ಕಣ್ಣಿನ ಒಳಗಡೆ ಅಥವಾ ಬಾಡಿಯಲ್ಲಿ, ಹಾರ್ಟಲ್ಲಿ, ಎಲ್ಲಿ ಜೆನೆಟಿಕ್ ಡಿಫೆಕ್ಟ್ಸ್ ಇದೆ ಅಲ್ಲಿಗೆ ಅದನ್ನು ಸೇರಿಸ್ಬೇಕಾಗತ್ತೆ. ಆ ಸೇರಿಸೋ ವಿಧಾನ ಹೇಗೆ ಅಂದರೆ, ನಾವು ಚಂದ್ರಯಾನ ರಾಕೆಟ್ ತೊಗೊಂಡು ಹೋದಾಗೆ ನಮಗೆ ಅದನ್ನು ರಾಕೆಟ್ ಯಾವುದಿದು ಅಂದರೆ ನಮಗೊಂದು ವೈರಸ್. ಬಿಕಾಸ್ ಯಾಕೆ ನಾವು ಆ ವೈರಸ್ ಯೂಸ್ ಮಾಡ್ತೀವಿ, ವೈರಸ್ ನಮ್ಮ ಬಾಡಿಯಲ್ಲಿ ಏನೂ ಮಾಡಲ್ಲ. ಯಾಕಂದರೆ ವೈರಸ್ಸಲ್ಲಿರುವ ಎಲ್ಲ ಪ್ರಾಪರ್ಟೀಸು ನಾವು ತೆಗೆದುಬಿಟ್ಟಿರ್ತೀವಿ ಲ್ಯಾಬಲ್ಲಿ. ಆ ಜೀನನ್ನು ನಾವು ವೈರಸ್ಸಲ್ಲಿ ಕೂಡಿಸ್ತೀವಿ. ಆ ವೈರಸ್ ಏನು ಮಾಡುತ್ತೆ, ಅದನ್ನು ಪ್ರೋಗ್ರಾಮ್ಡ್ ಆಗಿ ಯಾವ ಸೆಲ್ಲಲ್ಲಿ, ಯಾವ ಜಾಗದಲ್ಲಿ ಆ ಕಾಯಿಲೆ ಇದೆಯೋ ಅಲ್ಲೆಲ್ಲ ತೊಗೊಂಡೋಗಿ ಅದನ್ನು ಡಂಪ್ ಮಾಡುತ್ತೆ. ಅದನ್ನು ಡಂಪ್ ಮಾಡಿದಾಗ ಏನಾಗುತ್ತೆ, ಆ ಜೀನು ನಮ್ಮ ಜೆನೆಟಿಕ್ ಹಾಳಾಗಿರೋ ಜೀನನ್ನು ತೆಗೆದುಬಿಟ್ಟು ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಲೈಕ್ ಎ ನ್ಯೂ ಒನ್. ಸೊ ದಟ್ ಬೇಸಿಕ್ ಕಾನ್ಸೆಪ್ಟ್ ಈ ಜೀನ್ ಥೆರಪಿದೇನು ಅಂದರೆ, ನಮ್ಮಲ್ಲಿ ಡಿಫೆಕ್ಟ್ ಆಗಿರುವ ಜೀನನ್ನು ತೆಗೆದು ನಮ್ಮ ನಾರ್ಮಲ್ ಜೀನನ್ನು ತೊಗೊಂಬಂದು ಆ ಜೀನನ್ನು ಆ ಜಾಗಕ್ಕೆ ಹೋಗಿ ಸೇರಿಕೊಂಡು ಅದರ ನಾರ್ಮಲ್ ಜೀನ್ ಕೆಲಸ ಮಾಡುವಂಥ ಕೆಲಸವನ್ನು ಶುರು ಮಾಡುತ್ತೆ. ದಟ್ ಈಸ್ ದ ಬೇಸಿಕ್ ಐಡಿಯಾ. ಈ ಕಣ್ಣಲ್ಲಿ ಈಗ ನಾವು ಶುರು ಮಾಡಿರೋದು ಕಣ್ಣಲ್ಲಿ, ಇವರು ಸ್ಪೈನಲ್ ಮಸ್ಕ್ಯುಲರ್ ಡಿಸ್ಟ್ರೋಫೀಸು ಅಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ನಾಳೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕೇಳಿರ್ಬೋದು. ಅಲ್ಲೇನಂದರೆ ಬ್ಲಡ್ ವೆಸಲ್ಸು ಡ್ಯಾಮೇಜ್ ಆಗಿ ಇಟ್ ವಿಲ್ ಸ್ಟಾರ್ಟ್ ಕ್ಲಾಗಿಂಗ್ ದ ಎಲ್ಲ ಕಡೆ. ತುಂಬ ಕಾಮನ್, ಅದು ಮಕ್ಕಳಲ್ಲಿ ತುಂಬ ಕಾಮನ್ನು. ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಮಲ್ಟಿಪಲ್ ಇದು ಬೇಕಾಗುತ್ತೆ. ಅದರಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಹೇಗೆ ಅಂದರೆ, ಒಂದು ಸತಿ ನೀವು ಒಂದು ಐಡೆಂಟಿಫೈ ಮಾಡಿದ್ಮೇಲೆ, ಒಂದು ಸತಿ ನಿಮ್ಮಲ್ಲಿ ವೈರಸ್ ಪ್ರೊಡಕ್ಷನ್ ಕೆಪಾಸಿಟಿ ಬಂದ ಮೇಲೆ, ನಾಳೆ 100 ಕಾಯಿಲೆಯನ್ನು ನಾವು ಅದನ್ನು ಐಡೆಂಟಿಫೈ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಬಟ್ ನಾವೆಲ್ಲ ಶುರು ಮಾಡಿರೋ ಜಾಗ ನಮ್ಮದು ಕಣ್ಣಿನ ಆಸ್ಪತ್ರೆ ಆಗಿರೋದ್ರಿಂದ ಫಸ್ಟು ಬ್ಲೈಂಡ್ನೆಸ್ ರಿಲೇಟೆಡ್, ಅಂದರೆ ಕತ್ಲೆಯಿಂದ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ. ತುಂಬ ಜನಕ್ಕಿದೆ, ನೈಟ್ ಹೊತ್ತು ಅವ್ರು ಕಾಣಿಸೋದಿಲ್ಲ. ಸೊ ನೈಟ್ ಹೊತ್ತು ಹೊರಗಡೆ ಹೋಗೋಕ್ಕಾಗಲ್ಲ. ಮತ್ತು ಸ್ಟಾಗಾರ್ಡ್ಸ್ ಅಂದರೆ ಸೆಂಟ್ರಲ್ ಬಿಸಿಲಲ್ಲಿ ಕಾಣದೇ ಇರೋ ಅದು ಇರುತ್ತೆ. ಮತ್ತು ಲೀಬರ್ಸ್ ಅಂತ ಏನು ಹೇಳ್ತೀವಿ, ಆಪ್ಟಿಕ್ ನ್ಯೂರೋ ಇದು ಚೇಂಜಸ್ಸು, ಕಾರ್ನಿಯಾದಲ್ಲಿ ಕೆರಟೋಕೋನ್, ಇದರಲ್ಲಿ ಫಸ್ಟು ಶುರು ಮಾಡ್ತಿದ್ದೀವಿ.
ಕಣ್ಣಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ನಾವೆಲ್ಲ ಕಣ್ಣಿನ ತಜ್ಞರು, ನಮ್ಮ ಏರಿಯಾ ಆಫ್ ವರ್ಕ್ ಇಸ್ ಕಣ್ಣು. ಸೆಕೆಂಡು, ಜೀನ್ ಥೆರಪಿ ಕಣ್ಣು ತುಂಬ ಪ್ರಿವಿಲೇಜ್ಡ್ ಆರ್ಗನ್. ಅಂದರೆ ಬೇರೆ ಆರ್ಗನ್ ಥರ ನಮ್ಮ ಕಣ್ಣಿಗೆ ದೇವರು ಬೇರೆ ಥರ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ ಇಮ್ಯುನಾಲಜಿಕಲಿ. ಅಂದರೆ ನಾವು ರಿಯಾಕ್ಟ್ ಮಾಡೋದಿಲ್ಲ ಜಾಸ್ತಿ ಬೇರೆ ಏನಾದ್ರು ಹೊಸ ನಾವೇನಾದ್ರು ಇಂಜೆಕ್ಟ್ ಮಾಡಿದ್ಮೇಲೆ. ಸೊ ಫಸ್ಟ್ ಕಣ್ಣಲ್ಲಿ ಮಾಡಿ ವೆನ್ ಯು ಸಿ ದ ಸಕ್ಸಸ್ ದೆನ್ ವಿ ಕ್ಯಾನ್ ಗೋ ಟು ದಿ ಅದರ್ ಬ್ರಾಂಚಸ್ ಅಂತ ಇದು. ಬಟ್ ಸ್ಪೈನಲ್ ಮಸ್ಕ್ಯುಲರ್ ಡಿಸ್ಟ್ರೋಫೀಸಲ್ಲಿ ಈಸ್ ವರ್ಕಿಂಗ್. ಡಿಸ್ಟ್ರೋಫೀಸ್ ಇಸ್ ಅ ವೆರಿ ಟಫ್ ಡಿಸೀಸ್, ಯಾಕಂದರೆ ಅದು ಪ್ಯಾರಾಲಿಸಿಸ್ ಆಗಿರುತ್ತೆ. ಸೊ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್ ಆಲ್ಸೋ. ಬಟ್ ಏನಂದರೆ ಅದು it will immediately start working. Immediately process ಅಂದರೆ once it gets into the body or cell, it will start its work. effect ಗೊತ್ತಾಗಲಿಕ್ಕೆ it will take time, months ತಗೊಳ್ಬೋದು, ಇಯರ್ಸ್ ತಗೊಳ್ಬೋದು. ಕೆಲವು ಟೈಮ್ ಅರ್ಲಿ ಸ್ಟೇಜ್ ಆಫ್ ಡಿಸೀಸ್ ಇದ್ದಾಗ ಫ್ಯೂ ಮಂತ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ಬಟ್ ಯಾಕೆಂದರೆ ಆ ಹೋಗಿ ಅಟ್ಯಾಚ್ ಮಾಡಿ ಇಟ್ ವಿಲ್ ಟೇಕ್ ಔಟ್ ದಿ ಓಲ್ಡ್ ಒನ್ ಆ್ಯಂಡ್ ಅಟ್ಯಾಚ್ ಮಾಡೋದು ಇಮಿಡಿಯೇಟ್. ಬಟ್ ಇಟ್ ವಿಲ್ ಸ್ಟಾರ್ಟ್ ಆ್ಯಕ್ಟಿಂಗ್ ಇಮಿಡಿಯೇಟ್ಲಿ. And the effect of that may be in days, months or years. ಅದು ಡಿಸೀಸ್ ಡಿಪೆಂಡೆಂಟು. ಅಂದರೆ ಕೆಲವು ಡಿಸೀಸಸ್ಸು 2 ವೀಕ್ಸಲ್ಲೇ ಯು ಕ್ಯಾನ್ ಸಿ ದ ಎಫೆಕ್ಟ್, ಕೆಲವುದು ಮಂತ್ಸು, ಇಯರ್ಸು. ಇಟ್ ಡಿಪೆಂಡ್ಸ್ ಆನ್ ಯಾವ ಡಿಸೀಸ್ ಏನು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ. ಆ್ಯಂಡ್ ಪ್ಲಸ್ ಏನಂದರೆ ಒನ್ಸ್ ಯು ಹ್ಯಾವ್ ಕ್ರಿಯೇಟೆಡ್ ಅ ಜೀನ್ ಥೆರಪಿ ಲ್ಯಾಬ್, ಒಂದ್ಸಲಿ ಜೀನ್ ಥೆರಪಿ ಲ್ಯಾಬ್ ಇದ್ದರೆ ಇಟ್ ಈಸ್ ಆಲ್ ಅಬೌಟ್ ಐಡೆಂಟಿಫೈಯಿಂಗ್ ದ ಜೀನ್. ಅದೇನು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಆ ಪೋರ್ಷನ್ ಯಾವ ಡಿಫೆಕ್ಟಿವ್ ಆಗಿತ್ತು, ಎನಿಬಡಿ ಇನ್ ದ ವರ್ಲ್ಡ್, ಎನಿಬಡಿ ಡಿಫೆಕ್ಟ್ಸ್, ಓಕೆ ಈ ಜೀನ್ ಕರೆಕ್ಟ್ ಮಾಡಿದ್ರೆ ಈ ಡಿಸೀಸ್ ಕರೆಕ್ಟ್ ಆಗುತ್ತೆ, ಎನಿಬಡಿ ಡಿಸ್ಕವರ್ಸ್ ದ್ಯಾಟ್, ನಾವು ದೆನ್ ಇನ್ ದಿಸ್ ಪ್ಲೇಸ್ ಇಟ್ ಸೆಲ್ಫ್ ವಿ ಕ್ಯಾನ್ ಆ್ಯಕ್ಚುಲಿ ಯೂಸ್ ದ ಸೇಮ್ ಜೀನ್ ಆ್ಯಂಡ್ ಅದು ಕರೆಕ್ಟ್ ಮಾಡಿಬಿಟ್ರೆ ದೆನ್ ಆಟೋಮ್ಯಾಟಿಕ್ಲಿ ಇಟ್ ವರ್ಕ್. ದಟ್ ಇಸ್ ಇಂಪಾರ್ಟೆಂಟ್. ಎಲ್ಲ ಇದರಲ್ಲಿ ಅಡ್ವಾಂಟೇಜ್. ಅದಕ್ಕೆ ನಾವು ಇಷ್ಟು ಕಾನ್ಫಿಡೆಂಟಾಗಿ ವಿ ಆರ್ ಟೆಲಿಂಗ್ ದ್ಯಾಟ್ ವಿ ಶುಡ್ ಬ್ರಿಂಗ್ ಇಟ್ ಟು ಅಫೋರ್ಡೆಬಲ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇಲ್ಲಿ ಯಾವುದು ಬೇರೆ ಬಗ್ಗೆ ಡಿಪೆಂಡ್ ಆಗುವಂಥದ್ದು ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಹಿ ಈಸ್ ಗೆಟಿಂಗ್ ಪೀಪಲ್ ಆರ್ ಆಸ್ಕಿಂಗ್ ಹಿಮ್ ಟು ಸಪ್ಲೈ ದಿಸ್ ಕೈಂಡ್ ಆಫ್ ವೈರಸ್ ಇನ್ ದ ಫ್ಯೂಚರ್ಸ್ ಫಾರ್ ದ ಬೇರೆ ಕಂಟ್ರಿಯವ್ರಿಗೆ, ಬಿಕಾಸ್ ಇಫ್ ಇಟ್ ವಿಲ್ ಹೆಲ್ಪ್ ದೆಮ್ ಟು ರೆಡ್ಯೂಸ್ ದ ಕಾಸ್ಟ್ ಅಂತ. ಅದು ವಿ ಆರ್ ನಾಟ್ ಗಾಟ್ ಇನ್ ಟು ದ್ಯಾಟ್ ಸ್ಟೇಜ್ ನೌ. ಬಟ್ ವಾಟ್ ಈಸ್ ದ ರಿಯಲ್ ಪವರ್ ಆಫ್ ಮೇಕಿಂಗ್ ದಿಸ್ ಕಾಸ್ಟ್ ಎಫೆಕ್ಟಿವ್ ಥೆರಪಿ ಅಂದರೆ, ಒನ್, ಇಟ್ ಈಸ್ ಆಲ್ ಇನ್ ಹೌಸ್. ಟೂ, ಫಿಲಾಸಫಿ ಈಸ್ ಇಂಪಾರ್ಟೆಂಟ್. ಇದು ಬಿಸ್ನೆಸ್ಗೋಸ್ಕರ ಮಾಡಿರೋದಾ ಅಥವಾ ಒಂದು ವಿಷನ್ಗೋಸ್ಕರ ಮಾಡಿರೋದಂತ. ಇಲ್ಲಿ ಕಂಪ್ಲೀಟ್ಲಿ ಹಿಸ್ ವಿಷನ್ ದಟ್ ದಿಸ್ ಹ್ಯಾಸ್ ಟು ಬಿ. ಸೊ ಅದರಿಂದ ಬೇರೆ ಏನು ಇದರಲ್ಲಿಲ್ಲ. ಸೊ ಅದರಿಂದ ಇಫ್ ಐ ಕ್ಯಾನ್ ಇವನ್ ಸೇ ಟುಮಾರೋ ಇಫ್ ಸಂಬಡಿ ರಿಯಲಿ ನೀಡ್ಸ್ ದಿಸ್, ವೇರ್ ಈವನ್ ಕ್ಯಾನ್ ಡೂ ಇಟ್ ಅಟ್ ಫ್ರೀ, that is because we can say that because we are not dependent on anybody on this thing. We have our own system and we'll grow our own system. In fact adu yaad madam, yes, ade that whole guidelines ide alla, it comes under the Ministry of Health. Karnatakadallu we have working on some organization, CMC Vellore, you're working with which other organization? So IGIB, see basically I can say from zero. I mean, that is my vision. We can say that if there is need, there will not be even need to charge. To whatever 5 lakhs irbodu, 10 lakhs irbodu, it can be 15 lakhs. Basically depends on the disease aste. Basically the most affordable car. Basically most affordable. ಈಗಲೇ we have invested more than over the last 10 years, if the balance more than 150 or 150 crores manpower ಮತ್ತೆ ಇದು ಬಿಟ್ಟು we have looked at that much of crores has been pumped into it constantly to reach this stage. So for gene therapy it works forever almost. So from trials that have been done before in the Western countries, we know that the therapy can last for somewhere between 5 to 10 years in each patient. For every disease? Most of the diseases. So not every disease has been tested, but for a lot of the diseases. But re-injection ಮಾಡಬಹುದು. ಸರ್, ಇವಾಗ ಟ್ರೀಟ್ಮೆಂಟ್ ನೀವು ಕೊಟ್ಟಾಯ್ತು, ಇವಾಗ ಅದು ವರ್ಕ್ ಆಗ್ತಿದೆ ಅಂತ ಅವರಿಗೆ ಮಂತ್ಲಿ ಚೆಕಪ್ ಮಾಡಬೇಕಾ ಅಥವಾ there are a protocol. ಈಗ ಒಂದು ಎಲ್ಲ ಡಿಸೀಸ್ಗೂ ಅದಕ್ಕಾದಂಥ ಪ್ರೋಟೋಕಾಲ್ ಇರುತ್ತೆ. ಈಗ ಸೆಂಟ್ರಲ್ ವಿಷನ್ ಡ್ಯಾಮೇಜ್ ಆಗಿರೋನಿಗೆ ಅಥವಾ ನೈಟ್ ಬ್ಲೈಂಡ್ನೆಸ್ ಇರೋನಿಗೆ ECG ಮಾಡಿದಾಗೆ ಕಣ್ಣಲ್ಲಿ ECG ಮಾಡ್ಬೋದು.
ಸೊ ಇಮಿಡಿಯೇಟ್ಲಿ ವೆನ್ ಯು ಸಿ ಇಫ್ ಇಟ್ಸ್ ವರ್ಕಿಂಗ್, ನಮ್ಮ ಹಾರ್ಟ್ ಫಂಕ್ಷನ್ ಆದಾಗ ಹೇಗೆ ಇ ಸಿ ಜಿ ಬರುತ್ತೋ ಇಲೆಕ್ಟ್ರೋ ರೆಟಿನೋಗ್ರಾಮ್ ಅಂತ ಹೇಳ್ತೀವಿ, ಸೊ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಸೊ ಇಮಿಡಿಯೇಟ್ಲಿ ವಿ ನೋ. ಆ್ಯಂಡ್ ಅವ್ರಿಗೆ ಕೆಲವು ಟಾಸ್ಕ್ ಕೊಟ್ಟಿರ್ತೀವಿ, ರೀಡಿಂಗ್, ಕೆಲವು ಸೀಯಿಂಗ್ ಇನ್ ಅ ಬ್ರೈಟ್ ಲೈಟ್, ಡ್ರೈವಿಂಗ್. ಸೊ ವೆನ್ ಈ ಸ್ಟಾರ್ಟ್ ಸೀಯಿಂಗ್ ದಟ್ ಚೇಂಜ್, ವಿ ನೋ ಇಟ್ಸ್ ವರ್ಕಿಂಗ್. Sir, it's only injected through injections or even tablets also are injected? Tablets ಬರೋದಿಲ್ಲ, ಬಿಕಾಸ್ it has to be injected because it is loaded with virus and inside it's a gene. So it has to be injected in that area. So observation ಗೆ patient ಇರಬೇಕಾಗುತ್ತಾ ಸರ್? No, no. No. It's an outpatient, at this point of time, it's an outpatient procedure. ಸರ್ವೆ ಏನಾದರೂ ಆಗಿದೆಯಾ ಸರ್? ಅಂದ್ರೆ ಈ ಥರದ್ದು ಸಮಸ್ಯೆ ಇರೋದು? ಸೊ ಏನಾಗಿದೆ, ನಮ್ಮಲ್ಲಿ ಏನು ಮಾಡಿದ್ದೀವಿ ಲಾಸ್ಟ್ 10 ಇಯರ್ಸಲ್ಲಿ, ಈ ಥರದ ಕಂಡೀಷನ್ಗೆ ವಿ ಕಾಲ್ ರೇರ್ ಡಿಸೀಸಸ್ ಅಂತ. ದೇ ಕಮ್ ಅಂಡರ್ ದ ರೇರ್ ಕ್ಯಾಟಗರಿ. ರೇರ್ ಅಂದರೆ ಇಟ್ಸ್ ನಾಟ್ ಕಾಮನ್. ಸೊ ವಾಟ್ ವಿ ಹ್ಯಾವ್ ಡನ್ ಇಸ್, ವಿ ಹ್ಯಾವ್ ಐಡೆಂಟಿಫೈಡ್, ನಮ್ಮಲ್ಲೇ ವಿ ಹ್ಯಾವ್ ಐಡೆಂಟಿಫೈಡ್ ಸರ್ಟನ್ ಡಾಕ್ಟರ್ಸ್ ಹೂ ಆರ್ ವರ್ಕಿಂಗ್ ಆನ್ ಈಚ್ ಆಫ್ ದಿಸ್ ಒನ್ ಡಿಸೀಸು. ರೆಟಿನಾದಲ್ಲಿ ಕೆಲವರಿದ್ದಾರೆ, ಕಾರ್ನಿಯಾದಲ್ಲಿ ಐ ಆಮ್ ಟೇಕಿಂಗ್ ಕೇರ್, ಇನ್ನೊಂದು ಡಿಸೀಸಲ್ಲಿ ಕೆಲವರಿದ್ದಾರೆ. ಅವ್ರೇನು ಮಾಡ್ತಾರೆ, ವಿ ಹ್ಯಾವ್ ಕಲೆಕ್ಟೆಡ್ ದೋಸ್ ಪೀಪಲ್ ಹೂ ಹ್ಯಾವ್ ಬೀನ್ ಹ್ಯಾವಿಂಗ್ ದಿಸ್ ರೇರ್ ಡಿಸೀಸ್. ಅವ್ರಿಗೇನು ಮಾಡಿದ್ದೀವಿ, ವಿ ಹ್ಯಾವ್ ಐಡೆಂಟಿಫೈಡ್ ದ ಜೆನೆಟಿಕ್, ಯಾವುದು ಮ್ಯುಟೇಷನ್ ಆಗಿದೆ, ಯಾವ ಜೀನ್ಸ್ ಆಗಿದೆ ಅಂತ. ಅದನ್ನು ಐಡೆಂಟಿಫೈ ಮಾಡಿ, ವಿ ಹ್ಯಾವ್ hundreds ಆಫ್ ದೋಸ್ ಪೇಷಂಟ್ಸ್ ವೇರ್ ವಿ ಹ್ಯಾವ್ ಅ ರಿಜಿಸ್ಟ್ರಿ ಆಫ್ ದೆಮ್ ಇನ್ ಆರ್ ಡೇಟಾಬೇಸ್. ಈಗ ಅದರಲ್ಲಿ ಏನು ಮಾಡ್ತೀವಿ, ಒಂದು ಡಿಸೀಸ್ ಹೇಳಿದೆ ABC4 ಅಂತ, ಅದರಲ್ಲಿ ವಿ ಹ್ಯಾವ್ ಮೋರ್ ದ್ಯಾನ್ ಅರೌಂಡ್ 30-50 people who are actually 400 people who are actually having that mutation. So and when we started, we have already a database of 400 patients who have that same mutation. ಇದೇ ಥರ ಒಂದು more than 20-25 diseases we have these people, more than few thousands we have, where we have the database of all of them. ಇದು 10 ವರ್ಷದಲ್ಲಿ ಆಗಿರುವಂಥ ಇದು. ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಎನ್ಕರೇಜ್. ಏನಂದರೆ ಈ ಮೆಸೇಜ್ ಎಲ್ಲರಿಗೂ ಹೋದರೆ ದೆನ್ ಆಲ್ ದ ಡಾಕ್ಟರ್ಸ್ ಆಲ್ಸೋ ವಿಲ್ ಬಿ ಅವೇರ್ ಈ ಥರ ಟ್ರೀಟ್ಮೆಂಟ್ ಈಗ ಇಂಡಿಯಲ್ಲಿದೆ. ಸೊ ದೆನ್ ದೇ ವಿಲ್ ಸ್ಟಾರ್ಟ್. ಈಗ ಪೇಷಂಟ್ಸ್ ಬಂದಾಗ ಈ ಡಿಸೀಸ್ ಒಂದೇ ಡಿಸೀಸು ಒಂದೇ ಮ್ಯೂಟೇಷನ್ ಅಲ್ಲ, ಆ ಡಿಸೀಸಲ್ಲಿ ಎಷ್ಟೋ ಬೇರೆ ಬೇರೆ ಜೀನ್ಸ್ ಪ್ರಾಬ್ಲಮ್ ಇರ್ಬೋದು. ಸೊ ಅದೆಲ್ಲ ಯಾವುದು ಏನು ಪ್ರಾಬ್ಲಮ್ ಅಂತ ಟೆಸ್ಟ್ ಮಾಡ್ದೇ ಗೊತ್ತಾಗುತ್ತೆ. ಸೊ ಅದು ಇಫ್ ಆಲ್ ದ ಡಾಕ್ಟರ್ಸ್ ಅವೇರ್ ಈ ಥರ ಒಂದು ಟ್ರೀಟ್ಮೆಂಟ್ ಇದೆ, ಅವ್ರು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿಬಿಟ್ಟು ಏನಂತೆ ಅವ್ರು ರಿಜಿಸ್ಟರ್ ಆಗ್ತಾರೆ. ದೆನ್ ವಿ ಕ್ಯಾನ್ ಆ್ಯಕ್ಚುಲಿ ಟೇಕ್ ಇಟ್ ಫ್ರಮ್ ದೇರ್, ಸೇಯಿಂಗ್ ದಟ್ ಓಕೆ ಏನು ಟ್ರೀಟ್ಮೆಂಟು, ಏನು ಪಾಸಿಬಿಲಿಟಿ ಪೇಷಂಟ್ಸ್ಗೆ ಆಫರ್ ಕೊಡ್ತೀವಿ. ಇಫ್ ದೇ ಆರ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಆಲ್ವೇಸ್ ಗೋ ಫಾರ್ ಇಟ್. ಯಾವಾಗಿಂದ ಥೆರಪಿ ಸ್ಟಾರ್ಟ್ ಆಗುತ್ತೆ? ನಾರಾಯಣ ದೇವ್ರು ದಯ ಮಾಡಿದ್ರೆ by this end of this year. ಗೌರ್ಮೆಂಟ್ ಪರ್ಮಿಷನ್ ಏನಾದರೂ? we are going by the book. ಅದೊಂದು ಅಪ್ಲೈ ಮಾಡಿದ್ದೀವಿ. ಆ್ಯಂಡ್ ರಿಜಿಸ್ಟ್ರಿ ಅಂತ ಒಂದು ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಒನ್ ವೆರಿ ಗುಡ್ ಥಿಂಗ್ ಇಸ್ ದ್ಯಾಟ್ ಅದನ್ನು ಫಾಲೋ ಮಾಡಬೇಕು. ದಟ್ ಈಸ್ ಅ ಮೋಸ್ಟ್, ನಾವಲ್ಲ, ನಾಳೆ ಯಾರೇ ಮಾಡಿದ್ರು ದೇ ಹ್ಯಾವ್ ಟು ಫಾಲೋ ಇಟ್. ಸೊ ಪರ್ಮಿಷನ್ ಈಗ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್? ಸೆಂಟ್ರಲ್ ಗೌರ್ಮೆಂಟ್. ಇನ್ಶೂರೆನ್ಸ್ ಕ್ಲಿಯರ್ ಮೇ ಬಿ ಇದು ಥೆರಪಿ ಬಂದು ನಾವು ಅದನ್ನು ಪಬ್ಲಿಷ್ ಮಾಡಬೇಕು. ಪಬ್ಲಿಷ್ ಟು ಅ ಪೇಪರ್. ಪಬ್ಲಿಷ್ ಮಾಡಾದ್ಮೇಲೆ ವಿ ಹ್ಯಾವ್ ಟು ಟೆಲ್ ದ ಇನ್ಶೂರೆನ್ಸ್ that is a treatment. Then most of the insurance will approve it. Is it like government hospitals are introduce ಮಾಡಿದ್ರಾ? See, once it ಬಂದ ಮೇಲೆ, once we have control on everything, ಆ ಜೀನ್ ಐಡೆಂಟಿಫೈ ಆಗಿರಬೇಕು. ಆದಮೇಲೆ ದೆನ್ ಇಟ್ ಕ್ಯಾನ್ ಬಿ ಫಾರ್ ಎನಿಬಡಿ. ಸೊ ಬೇಸಿಕ್ಲಿ ಇಟ್ಸ್ ವೆರಿ ಸಿಂಪಲ್ ಮಾ. ಸಿ ಬೇಸಿಕ್ಲಿ ಈಗ ವೆನ್ ವಿ ಕೀಪ್ ಮೂವಿಂಗ್ ಫಾರ್ವರ್ಡ್ ಏನಾಗುತ್ತೆ, ನಾವು ವಿ ಸೇ ಓಕೆ ಈ ಪೇಷಂಟು ಬೇರೆ ಹಾಸ್ಪಿಟ್ಲಿಂದ ಹೇಳ್ತಾರೆ ನಮ್ಮ ಪೇಷಂಟ್ ಒಬ್ಬರು ಇದ್ದಾರೆ, ಈ ಜೀನ್ ಡಿಫೆಕ್ಟ್ ಇದೆ ಅಂತ ಹೇಳ್ತಾರೆ ನಮಗೆ. ಆಯ್ತಪ್ಪ, ಓಕೆ ಫೈನ್, ದಿಸ್ ಇಸ್ ದ ಇಂಜೆಕ್ಷನ್ ವಿಚ್ ಯು ಹ್ಯಾವ್ ಟು ಪುಟ್ ಇಟ್. ಸೊ ಮೂವಿಂಗ್ ಫಾರ್ವರ್ಡ್ ಹೇಗಿರುತ್ತೆ ಅಂದರೆ, ಒನ್ಸ್ ವಿ ಕ್ರಿಯೇಟ್ ಅ ರಿಜಿಸ್ಟ್ರಿ, ಒನ್ಸ್ ಇಟ್ಸ್ ಸ್ಟ್ರೀಮ್ ಲೈನ್ ಪ್ರೊಸೆಸ್ಸು, ಪ್ರೋಟೋಕಾಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿರುತ್ತೆ. ಅದಾದಮೇಲೆ ವಿ ವಿಲ್ ಟ್ರೈನ್ ಡಾಕ್ಟರ್ಸ್ who can actually do the gene therapy. We will certify them. So because ಸುಮ್ಮನೆ ಎಲ್ಲಿ ಬೇಕಾದ್ರೂ ಇಂಜೆಕ್ಷನ್ ಆಗಲ್ಲ, ಅದು ಕರೆಕ್ಟು ಆ ಜಾಗನೇ ಕರೆಕ್ಟು ಇಟ್ ಹ್ಯಾಸ್ ಟು ಬಿ ಇಂಜೆಕ್ಟೆಡ್, ವಾಟ್ ಕ್ವಾಂಟಿಟಿ ಎಲ್ಲ ಕರೆಕ್ಟಾಗಿರಬೇಕು. ಸೊ ಏನಾಗುತ್ತೆ, ವೆನ್ ವಿ ಆಸ್ ವಿ ಕೀಪ್ ಮೂವಿಂಗ್ ಫಾರ್ವರ್ಡ್ ವಿಲ್ ಸ್ಟಾರ್ಟ್ ಸರ್ಟಿಫೈಯಿಂಗ್ gene therapy doctors who can actually inject it. So the manufacturing will happen here, then we can send it across, and then certified doctors can actually implant it anywhere in the world actually, not just in India. ಎಷ್ಟು ಜೀನ್ ಇರ್ತದೆ ಟ್ರೀಟ್ಮೆಂಟ್, ಎಷ್ಟು ಟೈಪ್ಸ್? ಸಿ ನಮ್ಮ ಐಡೆಂಟಿಫೈಯಿಂಗ್ ಈಗ ದ ಜೆನೆಟಿಕ್ ಎಫೆಕ್ಟ್ಸ್ ಆಗಿರೋದು ವರ್ಕ್ ಆಗ್ತಾ ಇರೋದು ವರ್ಲ್ಡಲ್ಲಿ ಕ್ಲೋಸ್ ಟು ಅರೌಂಡ್ 70 ಕಣ್ಣಲ್ಲಿ ಸಿಂಪ್ಲೆ ಕೆರೆಟೋಕೋನ್ ಕಣ್ಣು ಒಳಭಾಗದಿಂದ ಒಳಭಾಗದವರೆಗೂ
ಅದರಲ್ಲಿ ವಾಟ್ ವಿ ಆರ್ ಟ್ರೈಂಗ್ ಟು ವರ್ಕ್ ನೌ ಇಸ್ ವಿ ಪಿಕ್ಡ್ ಅಪ್ ದಿ ನಮ್ಮ ಇನ್ಸಿಡೆನ್ಸ್ ಪ್ರಕಾರ, ಅಂದರೆ ನಮ್ಮ ಇನ್ಸಿಡೆನ್ಸ್ 1 in 5,000 1 in 10,000 ಇರುವಂಥ ಕಾಯಿಲೆಗಳನ್ನು, ಅಂದರೆ ಅಷ್ಟು ಕಾಮನ್ ನಮ್ಮ ಪಾಪ್ಯುಲೇಷನ್ಗೆ 1 in 10,000 ಇಸ್ ಅ ವೆರಿ ಬಿಗ್ ಪಾಪ್ಯುಲೇಷನ್ ಫಾರ್ ದಿಸ್. ಸೊ ವಿ ಹ್ಯಾವ್ ಐಡೆಂಟಿಫೈಡ್ ಅರೌಂಡ್ 10 to 12 ಆಫ್ ದೀಸ್ ಡಿಸೀಸಸ್ ವಿ ಹ್ಯಾವ್ ಐಡೆಂಟಿಫೈಡ್. ಅದರಲ್ಲಿ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಸಿಕಲ್ ಎನಿಮಿಯಾ ಕಣ್ಣಿನ ಹೊರಗಡೆ ಬಿಟ್ಟಿರೋದು. ಬಟ್ ಇನ್ ಫ್ಯೂಚರ್ everything goes well, Parkinsonu, Alzheimer's, so everything has a gene. Basically ಏನಾದ್ರು anything out of the ordinary what we have, it is because of the genes. It's basically ಎಲ್ಲ ಹೇಳ್ತಾರೆ ಓ ಭಾಳ ಒಳ್ಳೆ ಜೀನ್ಸ್ ಇದೆ ಅದಕ್ಕೆ ಅಷ್ಟೊಂದು ಚೆನ್ನಾಗಿ ಸ್ವಿಮ್ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ. That is completely a different game where they are trying to enhance the body than the normal. But now right now we are focusing on purely on diseases. And it is just the tip of the iceberg. Genes which are already identified is just the tip of the iceberg, which are abnormal. There are so many abnormal genes which has not been discovered yet. So as we move forward, discovery. Genes problem ಬರುತ್ತೆ, genetic ಇದಾಗುತ್ತಲ್ಲ, so ನೀವು genetic problem ಇದಾರೋ ಥರ ಮಾಡ್ತಿದ್ದೀವಿ. ಅದು ಅಲ್ಲ, that is the wish list. ಇವತ್ತು ಅಥವಾ ನಾವು ನಮ್ಮ ಜನ್ರೇಷನೋ ಇನ್ನೊಂದು ಜನ್ರೇಷನೋ ಯಾವುದೋ ಒಂದು ಜನ್ರೇಷನಲ್ಲಿ ದಿಸ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಬಟ್ ಅಟ್ಲೀಸ್ಟ್ ಯಾರು ಶುರು ಮಾಡಬೇಕು. ದಿಸ್ ಈಸ್ ಅ ಫಸ್ಟ್ ಸ್ಟೆಪ್ ಆ್ಯಂಡ್ ವಿ ಆರ್ ಹ್ಯಾಪಿ ದ್ಯಾಟ್ ಈ 10 ವರ್ಷದಲ್ಲಿ ವಿ ಆರ್ ಏಬಲ್ ಟು ಐಡೆಂಟಿಫೈ ಆ್ಯಂಡ್ ರೀಚ್ ದಿಸ್ ಸ್ಟೇಜ್. ಬಟ್ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಬಿಕಾಸ್ ಇವಾಗಲೇ ಆಲ್ರೆಡಿ ಪೀಪಲ್ ಆರ್ ಡೂಯಿಂಗ್. ಈಗ ಇದು ಪ್ರೆಗ್ನೆಂಟ್ ವುಮೆನ್, ವೆನ್ ದೇ ಆರ್ ಪ್ರೆಗ್ನೆಂಟ್ ದೇ ಡೂ ಅ ಲಾಟ್ ಆಫ್ ಜೀನ್ ಟೆಸ್ಟಿಂಗ್. If the child is abnormal, some gene defect or mentally disabled child is there in their womb or not. Already they're doing those tests so that the mother knows whether the child is normal or abnormal. So with the... It is possible to do this. Yeah. This is like personalized therapy. Absolutely. This is cutting edge personalized therapy. Whatever you need is what you get. Thank you. Thank you.